ಇತ್ತ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಜಾರಕಿಹೊಳಿ. ಶಾಸಕರ ಅಸಮಾಧಾನ ತಣಿಸೋ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬಿಕೆ ಹರಿಪ್ರಸಾದ್ ಹಾಗೆ ಸತೀಶ್ ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲ ಸಚಿವರಿಗೂ ಆ ಜವಾಬ್ದಾರಿಯನ್ನ ಕೊಡಲಾಗಿದೆ. ನೋಡಿ, ಶಾಸಕರ ಅಸಮಾಧಾನ ತಣಿಸಬೇಕು. ನಾಳೆ ದಿನ ಇದು ವಿಪಕ್ಷಗಳಿಗೆ ಆಹಾರ ಆಗಬಾರದು. ಸಚಿವ ಸಂಪುಟ ವಿಸ್ತರಣೆ ತಡವಾಗಿರೋದಕ್ಕೂ ಕೂಡ ವಿಪಕ್ಷಗಳು ಕುಹಾಕ ಆಡಿದ್ವು. ಇದೀಗ ಸಂಪುಟ ವಿಸ್ತರಣೆ ಆದ ನಂತರ ಈ ರೀತಿ ಶಾಸಕರ ರಾಜೀನಾಮೆ ಸಲ್ಲಿಸೋದು, ಅಸಮಾಧಾನ, ಪ್ರತಿಭಟನೆ ಇವುಗಳೆಲ್ಲ ಆಗ್ತಾ ಹೋದ್ರೆ ಹೇಗೆ ಅನ್ನೋದು. ಅದಕ್ಕಾಗಿ ಕೆಲ ಸಚಿವರುಗಳು ಮುಂದೆ ನಿಂತು ಈ ಅಸಮಾಧಾನ ತಣಿಸೋ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಅಸಮಾಧಾನ ಆಗಿರ್ಬೋದು, ಸರಿ ಮಾಡುವಂತ ಪ್ರಯತ್ನ ನಡೀತಾ ಇದೆ, ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಖಾಲಿ ಇರುವಂತ ಒಂದು ಸ್ಥಾನವನ್ನ ಮಹಿಳೆ ಕೊಡ್ತಾರೆ, ಮಹಿಳೆಯರನ್ನ ಬಿಟ್ಟು ಕ್ಯಾಬಿನೆಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಹೀಗಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇನ್ನು ಖಾಲಿ ಇದೆಲ್ಲ ಒಂದು ಅಲ್ಲ, ಅವ್ರದ್ದು ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠ ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸ್ಕೊಳ್ತಾರೆ. ಅಂತೆಲ್ಲ ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಇದೆಲ್ಲ ಒಂದು ಖಾಲಿ ಇಟ್ಟಿದ್ರಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದು ಇದೆ ಡಿಮಾಂಡು, ಕೊಡಲೇಬೇಕಾ. ಯಾಕೆ ಮತ್ತೆ ಮಹಿಳೆಯಲ್ಲೇ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗೋಲ್ಲ. ಒಂದು ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ಪ್ರತಿನಿಧಿ ಪ್ರಸನ್ನ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಒಂದು CM ಆಯಿತು, ಅಧ್ಯಕ್ಷರು ಇವರೆಲ್ಲ ಕಣಕ್ಕಿಳಿದು ಅಸಮಾಧಾನ ಶಮನಗೊಳಿಸುವಂತ ಪ್ರಯತ್ನ ಮಾಡಿದ್ರು, ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದೀಗ ಸುರ್ಜೇವಾಲಾ ಅವರ ಎಂಟ್ರಿ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಮೆಸೇಜ್ ಏನಿರ್ಬೋದು, ಯಾವ ರೀತಿಯಾಗಿ ಅಸಮಾಧಾನ ತಣಿಸೋ ಪ್ರಯತ್ನಗಳು ನಡೆಯುತ್ತೆ? ಖುದ್ದು ಮಾಜಿ CM ಸಿದ್ದರಾಮಯ್ಯನವರ ಮನವೊಲಿಸೋದು ಕೂಡ ದೊಡ್ಡ ಟಾಸ್ಕ್ ಇದ್ದಾಗಿದೆ ಹೈಕಮಾಂಡ್ಗೆ. ಪ್ರಸನ್ನ. ಹೌದು ಚೈತ್ರ, ಶಾಸಕರ ಅಸಮಾಧಾನ ಅನ್ನುವಂಥದ್ದು ಇದೀಗ ಸಣ್ಣ ತಲೆನೋವಾಗಿ ಇರಲಿಲ್ಲ. ದೊಡ್ಡ ಮಟ್ಟಿಗೆ ಅಸಮಾಧಾನ ಸ್ಫೋಟಗೊಳ್ತಾ ಇತ್ತು. ಒಬ್ಬರಿಂದ ಒಬ್ಬರು ಶಾಸಕರು ಬೇಸರಗೊಂಡಂಥವರು ಸಂಪರ್ಕ ಮಾಡಿ ಒಂದು ಸಮಾನ ಮನಸ್ಕರ ಸಭೆಯನ್ನು ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರು. 30-35ಕ್ಕೂ ಹೆಚ್ಚು ಶಾಸಕರು ಒಂದು ಸೇರುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ಹೋಗ್ತಾ ಇದ್ವು. ಇದೆಲ್ಲವನ್ನ ಮನಗಂಡಂತಹ ಮುಖ್ಯಮಂತ್ರಿ DK ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮತ್ತು ಹೈಕಮಾಂಡ್ನ ನಾಯಕರು ಇದೀಗ ತಾವೇ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಒಂದ್ ಕಡೆ ಮಾಡಿದ್ರೆ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಬೆಳಗ್ಗಿಂದಲೂ ಕೂಡ ಅಸಮಾಧಾನಿತರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿಕೊಂಡು ಅವರ ಜೊತೆ ಚರ್ಚೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಾಸಕರು ರಾಜೀನಾಮೆಯನ್ನ ಕೊಟ್ಟರೆ ಕೆಲವೇ ನಿಮಿಷಗಳಲ್ಲಿ ಅಂಗೀಕಾರ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ಇನ್ನಷ್ಟು ಗೊಂದಲ ವಿಕೋಪಕ್ಕೆ ಹೋಗೋಕೆ ಕಾರಣವಾಯಿತು. ಹಲವು ಮಂದಿ ಶಾಸಕರು ಮುಖ್ಯಮಂತ್ರಿಗಳ ಈ ಮಾತನ್ನ ಬಹಳ ನೆಗೆಟಿವ್ ಆಗಿ ತೆಗೆದುಕೊಂಡ್ರು. ಇದು ಸರಿಯಲ್ಲ ಅನ್ನುವಂತ ರೀತಿಯ ಅರ್ಥಗಳಲ್ಲಿ ಅವರು ಪ್ರತಿಧ್ವನಿಸೋದಕ್ಕೆ ಪ್ರಾರಂಭ ಆಯಿತು. ಇದನ್ನ ಮನಗಂಡಂತಹ ನಾಯಕರು ಇದೀಗ ತಾವೇ ಖುದ್ದಾಗಿ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. BK ಹರಿಪ್ರಸಾದ್ ಅವರು ಬೆಳಗ್ಗಿಂದಲೂ ಕೂಡ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರನ್ನ ಮನೆಗೆ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ಹಂಪನಗೌಡ ಬಾದರ್ಲಿ ರಾಯಚೂರಿನಲ್ಲಿ 5 ಬಾರಿ ಗೆದ್ದಂತವರು, ಅವರಿಗೆ ಸಾಕಷ್ಟು ಅಸಮಾಧಾನ ಇತ್ತು, ಅವರ ಜೊತೆ ಚರ್ಚೆಗಳಾಗಿದ್ದಾವೆ. ಪ್ರಮುಖವಾಗಿ ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆಗೆ ನಿನ್ನೆ ಸುದೀರ್ಘವಾದಂತಹ ಮಾತುಗಳಾಗಿದ್ದಾವೆ. ಅದರ ಪರಿಣಾಮವಾಗಿ ಇದೀಗ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ತಮ್ಮ ರಾಜೀನಾಮೆಯ ನಿರ್ಧಾರದಿಂದ ವಾಪಸ್ ಸರಿದಿದ್ದಾರೆ. ಇದೀಗ ಖುದ್ದಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿಗೆ ತಲುಪ್ತಾ ಇರುವಂತಹ ಸುರ್ಜೇವಾಲಾ ಅವರು ಮೊದಲು TB ಜಯಚಂದ್ರ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಅದ ಬಳಿಕ M ಕೃಷ್ಣಪ್ಪ ಅವರ ಜೊತೆಗೂ ಕೂಡ ಸುರ್ಜೇವಾಲಾ ಅವರು ಮಾತುಕತೆ ನಡೆಸೋದಕ್ಕೆ ಸಮಯ ನಿಗದಿಯಾಗಿದೆ. TB ಜಯಚಂದ್ರ, M ಕೃಷ್ಣಪ್ಪ ಸೇರಿದಂತೆ ಹಿರಿಯ ಶಾಸಕರು ಈ ರೀತಿ ಸಿಟ್ಟಿಗೆದ್ದು ಕೂತಿದ್ರೆ ಬಹುತೇಕ ಅವರೇ ಒಂದು ಲೀಡರ್ಶಿಪ್ ಅನ್ನು ತೆಗೆದುಕೊಂಡು ಎಲ್ಲ ಅಸಮಾಧಾನಿತರನ್ನ ಒಗ್ಗೂಡಿಸಿ ಪ್ರತ್ಯೇಕವಂತ ಸಭೆ ಮಾಡುವಂಥದಕ್ಕೂ ಕೂಡ ಸಿದ್ಧತೆಗಳು ನಡೆದಿತ್ತು. ಜೊತೆಗೆ TB ಜಯಚಂದ್ರ ಅವರಂತೂ ಒಂದು ಹಂತ ಮುಂದೆ ಹೋಗಿ ನನಗೆ ಹಂಗಾಮಿ ಸ್ಪೀಕರ್ ಸ್ಥಾನವೂ ಬೇಡ, ಜೊತೆಗೆ ಆಡಳಿತ ಪಕ್ಷದ ಸಾಲಿನಲ್ಲಿ ನಾನು ಕೂರೋದೇ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೆಲ್ಲವನ್ನ ಮನಗಂಡು ಇದೀಗ ಅವರ ಮನವೊಲಿಸುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಇದು ಶಾಸಕರ ಅಸಮಾಧಾನ ಒಂದು ಕಡೆಯಾದರೆ ಸಿದ್ದರಾಮಯ್ಯನವರಿಗೂ ಕೂಡ ದೊಡ್ಡ ಮಟ್ಟಿಗಿನ ಬೇಸರಗಳು ಕಾಡ್ತಾ ಇದ್ದಾವೆ. ಒಂದು ಮಹಿಳಾ ಸಚಿವ ಸ್ಥಾನದ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟಿಗಿನ ಗೊಂದಲ ಕ್ರಿಯೇಟ್ ಆಗಿದೆ. ಹೀಗಾಗಿ ಬೆಂಗಳೂರಿಗೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿ ಸಿದ್ದರಾಮಯ್ಯನವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಚೈತ್ರ. ರೈಟ್. ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.